ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಮಿಸ್ಟರ್ ಮೀಡಿಯಾ. ಸ್ನೇಹಿತರೆ, ಮಹಾರಾಷ್ಟ್ರದಲ್ಲಿರುವ ರಾಯಗಢದಲ್ಲಿನ ಛತ್ರಪತಿ ಶಿವಾಜಿಯ ಸಮಾಧಿಯನ್ನು ನೋಡಿ. ಇದನ್ನು ನೋಡಿದರೆ ಇದರ ಹಿಂದೆ ಇರುವ ವ್ಯಕ್ತಿಯ ಹಿಂದೆ ಇರುವ ಶಕ್ತಿ, ಇವನ ಶಸ್ತ್ರ, ಈ ಶಸ್ತ್ರದ ಹಿಂದಿನ ಶಾಸ್ತ್ರ, ಹೀಗೆ ವಿಷಯ ಒಂದಕ್ಕೊಂದು ಪೋಣಿಸುತ್ತಾ ಹೋಗುತ್ತೆ. ಹೌದು ಸ್ನೇಹಿತರೆ, ಇವತ್ತಿನ ವಿಡಿಯೋದ ಕಥಾನಾಯಕನೇ ಛತ್ರಪತಿ ಶಿವಾಜಿ. ಶಿವಾಜಿ ಎಂಬ ಶಸ್ತ್ರಕ್ಕೂ ರಾಘವೇಂದ್ರ ಸ್ವಾಮಿಗಳೆಂಬ ಶಾಸ್ತ್ರಕ್ಕೂ ಏನು ಸಂಬಂಧ ಇದೆ. ಈ ಪೂರ್ತಿ ನೋಡಿ, ನಿಮಗೆ ಕೊನೆಗೆ ತಿಳಿಯುತ್ತೆ. ಛತ್ರಪತಿ ಶಿವಾಜಿ ಏನಾದರೂ ಇಂಗ್ಲೆಂಡ್ನಲ್ಲಿ ಇದ್ದಿದ್ರೆ ಜಗತ್ತನ್ನೇ ಅಲ್ಲ, ಇಡೀ ಬ್ರಹ್ಮಾಂಡವನ್ನೇ ಆಳುತ್ತಿದ್ದೆವು. ಭಾರತದ ಕಟ್ಟ ಕಡೆಯ ಗವರ್ನರ್ ಮೌಂಟ್ ಬ್ಯಾಟನ್ ಆಡಿದ ಮಾತು ಇದು. ರಾಜ್ಯದಲ್ಲಿ ಶಿವಾಜಿಯನ್ನ ಸೋಲಿಸುವ ಗಂಡು ಹುಟ್ಟೇ ಇಲ್ಲ, ಹೀಗಂತ ಹೇಳಿದ್ದು ಬೇರಾರು ಅಲ್ಲ ಸ್ನೇಹಿತರೆ, ಬಿಜಾಪುರದ ಸುಲ್ತಾನ ಆದಿಲ್ ಶಹಾ. ಛತ್ರಪತಿ ಶಿವಾಜಿ ಏನಾದರೂ ಅಮೇರಿಕಾದಲ್ಲಿ ಹುಟ್ಟಿದ್ರೆ ಅವರನ್ನು ನಾವು ಪ್ರಖರವಾಗಿ ಹೊಳೆಯುವ, ಮುಟ್ಟಿದ್ರೆ ಸುಟ್ಟು ಬೂದಿಯಾಗುವ ದೇಶದ ಸೂರ್ಯ ಎಂದು ಕರೆಯುತ್ತಿದ್ದೆವು ಅಂತ ಹೇಳಿದ್ದು ಅಮೇರಿಕಾದ ಮಾಜಿ ಪ್ರೆಸಿಡೆಂಟ್ ಬರಾಕ್ ಒಬಾಮಾ. ಹೌದು ಸ್ನೇಹಿತರೆ, ಇವರನ್ನ ಜನರು ಹಿಂದೂ ಹೃದಯದ ಸಾಮ್ರಾಟ್ ಅಂತಾನೆ ಕರೆಯುತ್ತಿದ್ರು. ಇವತ್ತೇನಾದರೂ ದಕ್ಷಿಣದ ಭಾರತದಲ್ಲಿ ದೇವಾಲಯಗಳು ಉಳಿದುಕೊಂಡಿವೆ ಎಂದರೆ ತಮ್ಮ 13ನೇ ವಯಸ್ಸಿನಲ್ಲಿ ಖಡ್ಗ ಹಿಡಿದು ಹೋರಾಡಿದ ಛತ್ರಪತಿ ಶಿವಾಜಿನೇ ಕಾರಣ. ಜ್ವರದಿಂದ ಬಳಲುತ್ತಿದ್ದ ಶಿವಾಜಿ ತನ್ನ ಸಾವು ಹತ್ತಿರ ಬರುತ್ತಿರುವುದು ತನಗೆ ತಿಳಿದ ಬಳಿಕ ಸೇನಾಧಿಪತಿಯ ಮಕ್ಕಳಿಗೆ ಕರೆದು, ರಾಜ್ಯವನ್ನು ಚೆನ್ನಾಗಿ ನೋಡಿಕೊಳ್ಳಿ, ನನ್ನ ಬಳಿಕ ಸಂಭಾಜಿಗೆ ಪಟ್ಟಾಭಿಷೇಕ ಮಾಡಿ ಎಂದು 12 ದಿನಗಳ ಕಾಲ ತೊಂದರೆಯನ್ನು ಅನುಭವಿಸಿ 1680 ಮಾರ್ಚ್ 24ರಂದು ಕೊನೆ ಉಸಿರನ್ನು ಹೇಳಿದರು. ರಾಘವೇಂದ್ರ ಸ್ವಾಮಿಗಳು ಕೊಲ್ಲಾಪುರಕ್ಕೆ ದಿಗ್ವಿಜಯ ಮಾಡಿಸಿದಾಗ ಬಹುಸಂಖ್ಯೆಯಲ್ಲಿ ಧಾರ್ಮಿಕರು, ಶಿಷ್ಯರು ಅಭೂತಪೂರ್ವವಾಗಿ ಸ್ವಾಗತಿಸಿ ಒಂದು ವಿಸ್ತಾರವಾದ ಮಹಲಿನಲ್ಲಿ ಬಿಡಾರ ಮಾಡಿಸಿದರು. ಈ ಸ್ವಾಗತ ಸಮಿತಿಯ ಕೇಂದ್ರ ಶಕ್ತಿ ದೊಡ್ಡ ರಾಜಕಾರಣಿಯಾದ ವೈಷ್ಣವ ಗುರುಭಕ್ತ ನಾರೋಪಂತ ಹನುಮಂತನಾಗಿದ್ದನು. ವಿಜಯನಗರದ ಪತನವಾದ ಮೇಲೆ ಬಹುಮನಿ ಸುಲ್ತಾನರು ಒಂದು ಕಡೆ ಆದರೆ ಡೆಲ್ಲಿ ಸುಲ್ತಾನರು ಇನ್ನೊಂದು ಕಡೆಯಿಂದ ಹಿಂದೂಗಳ ಮೇಲೆ ದಬ್ಬಾಳಿಕೆಯನ್ನು ನಡೆಸುತ್ತಾ ನಮ್ಮ ಸಂಸ್ಕೃತಿಗಳನ್ನು ಮತ್ತು ದೇವಾಲಯಗಳನ್ನು ನಾಶ ಮಾಡೋದಕ್ಕೆ ಪ್ರಾರಂಭಿಸಿದರು. ಆ ಸಮಯದಲ್ಲಿ ನಮ್ಮ ಜನಗಳ ಕಷ್ಟಗಳಿಗೆ ಊರುಗೋಲಾಗಿ ನಿಂತು ಧರ್ಮ ರಕ್ಷಣೆಯಲ್ಲಿ ಕಟಿಬದ್ಧನಾಗಿ ನಿಂತ ವೀರ ಪುರುಷ ಬೇರಾರೂ ಅಲ್ಲ, ಛತ್ರಪತಿ ಶಿವಾಜಿ. ಅವನು ಸ್ವಾಭಾವಿಕವಾಗಿ ಹಿಂದೂ ಜನಾನುರಾಗಿದ್ದನು. ಆತನಿಗೆ ಅಂತಃಪ್ರೇರಣೆಯಾಗಿದ್ದವರು ಮಾಧ್ವರಾದ ನಾರೋಪಂತ ವಿದ್ಯಾವಂತರು, ರಾಜತಂತ್ರ ಮುತ್ಸದ್ದಿಗಳು, ಧೈರ್ಯಾದಿ ಸದ್ಗುಣಿಗಳು, ಕುಶಾಲಗ್ರಮತಿಗಳು ಆಗಿದ್ದರು. ಅವರು ಶಿವಾಜಿಯ ಬಲಗೈಯಂತಿದ್ದು ಹಿಂದೂ ರಾಜ್ಯ ಸ್ಥಾಪನೆಗೆ ಸುಭದ್ರ ಬುನಾದಿಯಾಗಿದ್ದರು. ಅವರು ಶಿವಾಜಿಯ ಮೂಲಕ ಹಿಂದೂಗಳ ಬಿಸಿ ರಕ್ತದ ರುಚಿ ಮುಟ್ಟಿಸಿ ಬಹುಮನಿ ಸುಲ್ತಾನರಿಗೂ ಡೆಲ್ಲಿ ಸುಲ್ತಾನರಿಗೂ ಚಳ್ಳೆ ಹಣ್ಣು ತಿನ್ನಿಸಿ ಅನೇಕ ಕೋಟೆ ಕೊತ್ತಲಗಳನ್ನು ವಶಪಡಿಸಿಕೊಂಡು ಪೌರುಷದಿಂದ ಮೆರೆದಿದ್ದರು ಮತ್ತು ಯಮನರಿಗೆ ಶಿವಾಜಿಯಂದೇ ಸಿಂಹ ಸ್ವಪ್ನರಾಗಿದ್ದರು. ಕೊಲ್ಲಾಪುರ ಕ್ಷೇತ್ರವು ಶಿವಾಜಿಯ ಕಾರ್ಯಕ್ಷೇತ್ರದ ಕೇಂದ್ರ ಬಿಂದುವಾಗಿತ್ತು. ಶ್ರೀ ರಾಘವೇಂದ್ರ ಸ್ವಾಮಿಗಳು ಇಂತಹ ಧರ್ಮ ಜಾಗೃತಿಯ ಕೊಲ್ಲಾಪುರದಲ್ಲಿಯ ಚಾತುರ್ಮಾಸ್ಯ ವೃತ ದೀಕ್ಷೆಯನ್ನು ಕೈಗೊಂಡರು. ಪ್ರತಿದಿನ ಶ್ರೀ ಮಹಾಲಕ್ಷ್ಮಿಯ ದರ್ಶನ, ಸಮೀಚನ ತತ್ವಗಳ ಪಾಠ ಪ್ರವಚನ, ಶ್ರೀ ಮೂಲರಾಮನ ಪೂಜೆ, ಗುರೋಪದೇಶ, ಪಂಡಿತರಿಂದ ಪ್ರವಚನಗಳು ನಡೆದು ಸಹಸ್ರಾರು ಭಕ್ತರ ಧನ್ಯತೆಯನ್ನು ಹೊಂದತೊಡಗಿದರು.
ನಾರೋಪಂತರು ಶಿವಾಜಿಗೆ ಗುರುಗಳ ಮಹಿಮೆಯನ್ನು ತಿಳಿಸಿ ಅವರನ್ನು ಕರೆತಂದರು. ಆತನು ಶ್ರೀಗಳವರ ತೇಜಸ್ಸನ್ನು ಕಂಡು ಭಕ್ತಿಯಿಂದ ನಮಸ್ಕರಿಸಿದರು ಮತ್ತು ತಮ್ಮ ರಾಜಮಂದಿರಕ್ಕೆ ಬಂದು ಆಶೀರ್ವಾದ ಮಾಡಬೇಕೆಂದು ನಮ್ರತೆಯಿಂದ ಪ್ರಾರ್ಥಿಸಿದನು. ಶ್ರೀಗಳವರು ಮಿತ ಪರಿವಾರರೊಡನೆ ಅರಮನೆಗೆ ಹೋಗಿ ಶಿವಾಜಿಯ ಪರಿವಾರದಿಂದ ಪಾದಪೂಜೆಯನ್ನು ಸ್ವೀಕರಿಸಿದರು. ಆಗ ಶ್ರೀ ರಾಘವೇಂದ್ರ ಸ್ವಾಮಿಗಳು, ನಾವು ಧರ್ಮವನ್ನು ರಕ್ಷಿಸಿದರೆ ಅದು ನಮ್ಮನ್ನು ರಕ್ಷಿಸುವುದು. ನೀವು ಮಾಡುತ್ತಿರುವುದು ಧರ್ಮ ರಕ್ಷಣೆಯ ಕಾರ್ಯವು ಯಶಸ್ವಿಯಾಗಿ ವಿಜಯ ಪರಂಪರೆಗಳು ನಿಮಗೆ ಕರುಣಿಸಲೆಂದು ನಮ್ಮ ಉಪಾಸ್ಯ ಮೂರ್ತಿಯಾದ ಶ್ರೀ ಮೂಲ ರಾಮದೇವರನ್ನು ಪ್ರಾರ್ಥಿಸುತ್ತೇವೆ. ನಮ್ಮ ಆಶೀರ್ವಾದವು ಸದಾ ನಿಮಗೆ ಯಶಸ್ಸನ್ನು ಕೊಡುತ್ತದೆ ಎಂದು ಹರಿಸಿದರು. ಚಾತುರ್ಮಾಸ್ಯ ವ್ರತ ಮುಗಿಸಿ ಶ್ರೀಗಳವರು ಮಹಾಸಂಸ್ಥಾನದೊಡನೆ ಸಂಚಾರತ್ವೇನ ನಾಸಿಕಕ್ಕಾಗಿ ಹೋಗಿ ಗೋದಾವರಿಯ ಸಂಕಲ್ಪ ಪೂರ್ವವಾಗಿ ಸ್ನಾನ ಮಾಡಿದರು. ನೋಡಿದ್ರ ಸ್ನೇಹಿತರೆ, ಶಿವಾಜಿಗೆ ರಾಯರ ಆಶೀರ್ವಾದ ಹೇಗೆ ಸಿಕ್ತು ಅಂತ. ಸ್ನೇಹಿತರೆ, ಅಕ್ಟೋಬರ್, ಏಪ್ರಿಲ್, ಮೇ ಬೇಸಿಗೆ ರಜೆ ಬಂತಂದರೆ ನಿಮ್ಮ ಮಕ್ಕಳನ್ನು ಗೋವಾ, GRS ಫ್ಯಾಂಟಸಿ ಪಾರ್ಕ್ ಅಂತ ಕರ್ಕೊಂಡು ಹೋಗೋದು ಬಿಟ್ಟು ಇಂತಹ ಸಾವಿರಾರು ಪುರಾತನ ಹಾಗೂ ಇತಿಹಾಸ ಸ್ಥಳಗಳಿಗೆ ಹೋಗಿ ಭಾರತ ಹೇಗಿದೆ, ಇಲ್ಲಿನ ರಾಜರು ಹೇಗಿದ್ದರು ಅಂತ ಹೇಳಿದರೆ ಮಕ್ಕಳು ಎಷ್ಟೋ ತಿಳ್ಕೊಳ್ತಾರೆ ಹಾಗೂ ಹೆಮ್ಮೆನೂ ಪಡ್ತಾರೆ. ಇದಿಷ್ಟು ಶಿವಾಜಿ ಎಂಬ ಶಸ್ತ್ರ, ರಾಯರೆಂಬ ಶಾಸ್ತ್ರದ ನಡುವಿನ ಸಂಭಾಷಣೆ. ಇನ್ನಷ್ಟು ವಿಷಯಗಳನ್ನು ಕಲೆ ಹಾಕಿ ಮತ್ತೆ ಭೇಟಿಯಾಗ್ತೇನೆ. ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಲು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದೊಂದಿಗೆ ಬರ್ತೇನೆ. ಅಲ್ಲಿವರೆಗೂ ಜೈ ಶ್ರೀರಾಮ್.